ಡಾಕ್ಟರ್ ಲತಾ ಮಂಗೇಶ್ಕರ್ ಅವರು ದೇಶಭಕ್ತಿ ಹುಟ್ಟಿಸುವ ಶ್ರೇಷ್ಠ ಗಾಯಕಿಯಾಗಿದ್ದಾರೆ. ಸಂಗೀತ ಸ್ವರಾಂಜಲಿ ಹವ್ಯಾಸಿ ಕಲಾವಿದರಿಂದ ಲತಾ ಮಂಗೇಶ್ಕರ್ ಪುಣ್ಯ ಸ್ಮರಣೋತ್ಸವ. ಗಂಗಾವತಿ. ಭಾರತದ ಶ್ರೇಷ್ಠ ಗಾಯಕಿ ಲತಾ ಮಂಗೇಶ್ಕರ್ ಅವರು ದೇಶಭಕ್ತಿ ಹುಟ್ಟಿಸುವ ಗಾಯಕಿಯಾಗಿದ್ದಾರೆ. ಅವರು ದೇಶಭಕ್ತಿ ಸಿನಿಮಾ ಮತ್ತು ಭಕ್ತಿಗೀತೆಗಳ ಮೂಲಕ ದೇಶದ ಜನಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿದ್ದಾರೆ ಎಂದು ಕರೋಕೆ ಹವ್ಯಾಸಿ ಕಲಾವಿದ ಪರಶುರಾಮ್ ದೇವರ ಮನೆ ಹೇಳಿದರು. ಅವರು ಹೊಸಳ್ಳಿ ರಸ್ತೆಯಲ್ಲಿರುವ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಹವ್ಯಾಸಿ ಕಲಾ ತಂಡದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಲತಾ ಮಂಗೇಶ್ಕರ್ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 5 ದಶಕಗಳ ಕಾಲ ನಿರಂತರವಾಗಿ ಹಿಂದಿ, ಬಂಗಾಲಿ, ತೆಲುಗು, ತಮಿಳು ಸೇರಿದಂತೆ ದೇಶದ 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಿನಿಮಾ, ಭಕ್ತಿಗೀತೆಗಳ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದರು. ಹಾಗೂ ಪಾಕಿಸ್ತಾನ ಮತ್ತು ಚೈನಾ ಯುದ್ಧ ಸಂದರ್ಭದಲ್ಲಿ ಎ ಮೇರೆ ವತನ್ ಕೆ ಲೋಗೋ ಹಾಗೂ ವಂದೇ ಮಾತರಂ ಹಾಡುಗಳ ಮೂಲಕ ದೇಶವಾಸಿಗಳಲ್ಲಿ ದೇಶಭಕ್ತಿಯನ್ನ ಮೂಡಿಸಿದ ಮಹಾನ್ ಗಾಯಕಿಯಾಗಿದ್ದು, ಅವರ ಸ್ಮರಣೆ ಸದಾ ಮಾಡಬೇಕು. ಲತಾ ಮಂಗೇಶ್ಕರ್ ಅವರ ಮಾರ್ಗದಲ್ಲಿ ನಡೆದು ಅತ್ಯುತ್ತಮವಾದಂತಹ ಕಲಾ ಸೇವೆ ಮಾಡುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ, ಸಂಗೀತ ಸ್ವರಾಂಜಲಿ ಹವ್ಯಾಸಿ ಕಲಾ ತಂಡದ ಹನುಮಂತಪ್ಪ ಹುಲಿಯೈದರ್, ಪೋಲಾಕಾಲ್ ಯಲ್ಲಪ್ಪ ಹೊಸಳ್ಳಿ, ಕನಕಪ್ಪ, ಆನಂದ್ ಪೇಂಟರ್, ಐಲಿ ಸಣ್ಣ ಮಾರುತಿ, ಐಲಿ ರಮೇಶ್, ಅಂಬಿಕಾ ಪೋಲಾಕಾಲ್, ರಾಜು ಹೊಸಳ್ಳಿ ಸೇರಿ ಅನೇಕರು ಉಪಸ್ಥಿತಿಯಲ್ಲಿದ್ದರು. ಬಾಲಿವುಡ್ ಗಾಯಕ ಆದಂಥ ಲತಾ ಮಂಗೇಶ್ಕರ್ ಅವರ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಈ ಒಂದು ಕರೋಕೆ ಸ್ಟುಡಿಯೋದಲ್ಲಿ ನಾವು ಅವ್ರನ್ನ ಸ್ಮರಿಸುತ್ತಾ ಅವರ ಒಂದು ನೆನಪಿನಗೋಸ್ಕರ ಈ ಒಂದು ಪುಣ್ಯಸ್ಮರಣೆ ಮಾಡ್ತಾಯಿದ್ದೀವಿ. ಬಾಲಿವುಡ್ ಅಷ್ಟೇ ಅಲ್ಲ, ಅನೇಕ ಭಾಷೆಗಳಲ್ಲಿ ಹಾಡಿದಂಥ ಪ್ರಖ್ಯಾತಿ ಲತಾ ಮಂಗೇಶ್ಕರ್ ಅವರಿದೆ. ಇವತ್ತಿಗೂ ಕೂಡ ಅವರು ಹಾಡಿದಂಥ ಒಂದು ಗೀತೆ ಸುನ್ ಸಾಹಿಬ ಸುನ್ ಹಾಗೂ ಸತ್ಯಂ ಶಿವಂ ಸುಂದರಂ ಮರಳಿ ಹಾಡಿದಂಥ ಗೀತೆ ಹೆಂಗೂ ಊರಲ್ಲಿ ಕೂಡ ಅವರು ಹಾಡಿದ ಶಾರುಖ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಮುಂಚೆ ಮೊಹಮ್ಮದ್ ರಫಿ ಮತ್ತು ಕಿಶೋರ್ ಕುಮಾರ್ನಿಂದ ಹಿಡಿದು ಇಲ್ಲಿವರೆಗೂ ಏನಿದ್ದಾರೆ ಬಾಲಿವುಡ್ ನಟರ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಶಾರುಖ್ ಖಾನ್, ಸಲ್ಮಾನ್ ಖಾನು, ಇನ್ನು ಅನೇಕ ಚಿತ್ರರಂಗದ ಏನಿದ್ದಾರೆ ಬಾಲಿವುಡ್ ಚಿತ್ರರಂಗದಲ್ಲಿ ಹಾಡಿದಂಥ ಖ್ಯಾತಿ ಲತಾ ಮಂಗೇಶ್ಕರ್ ಅವರದಿದೆ. ಅವರು ಯಾವತ್ತೂ ಕೂಡ ಶಾರೀರಿಕವಾಗಿ ಇಲ್ಲಾಂದ್ರೂ ಕೂಡ ಅವರು ಮಾನಸಿಕವಾಗಿ ನಮ್ಮೆಲ್ಲರ ಮಧ್ಯೆ ಇದ್ದಾರೆ. ಅವರನ್ನು ಈ ಒಂದು ನಮ್ಮ ಕರೋಕೆ ಸ್ಟುಡಿಯೋದಲ್ಲಿ ಸ್ಮರಿಸುತ್ತಾ ಅವರನ್ನು ಪುಣ್ಯ ಸ್ಮರಣೆ ಮಾತಾಡ್ತಾರೆ. ಇವತ್ತು ಇಡೀ ಭಾರತ ದೇಶದ ಸಿನಿಮಾ ಪ್ರೇಕ್ಷಕರಿಗೆ ಒಂದು ದುಃಖಕರ ಸಂಗತಿ. ಯಾಕಂದರೆ ಹಿಂದಿಯ ಹಿರಿಯ ಹಿನ್ನೆಲೆ ಗಾಯಕಿ, ಭಕ್ತಿಗೀತೆಗಳ ಗಾಯಕಿ, ದೇಶಭಕ್ತಿ ಗೀತೆಗಳ ಗಾಯಕಿ ಲತಾ ಮಂಗೇಶ್ಕರ್ ಅವರು ನಮ್ಮನ್ನು ಅಗಲಿರ್ತಕ್ಕಂಥ ದಿನ. ಅವರ ಸ್ಮರಣೆಯನ್ನು ನಾವೆಲ್ಲರೂ ಸಂಗೀತ ಲೋಕದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡ ಯಾವುದೇ ಭಾಷೆಯ ನಟನಟಿಯರು ಅಥವಾ ಹಿನ್ನೆಲೆ ಗಾಯಕರು, ಸಂಗೀತಗಾರರು ಅವರ ಸ್ಮರಣೆ ಮಾಡ್ತಾ ಅವರಂತೆ ನಾವು ಸಹ ಹಾಡನ್ನು ಕಲಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ನಮ್ಮ ತಂಡದ ಎಲ್ಲ ಸದಸ್ಯರು ಇದರಿಂದ ಕೆಲಸ ಮಾಡ್ತಾರೆ. ಲತಾ ಮಂಗೇಶ್ಕರ್ 2 ಉದಾಹರಣೆಯನ್ನು ನಾನು ಹೇಳ್ತೀನಿ. ಒಂದು, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ವಂದೇ ಮಾತರಂ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ನಾವೆಲ್ಲರೂ ಕೇಳಿದ್ವಿ. ಅದ್ಭುತವಾದಂಥ ಹಾಡು. 1997 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 50 ವರ್ಷ ಸಂದರ್ಭದಲ್ಲಿ ಒಂದು ಲೆಜೆಂಡ್ ಆಗಿ ಅವರು ಹಾಡಿದರು. ಜೊತೆಗೆ 1962 ಮತ್ತು 68ನೇ ಇಸ್ವಿಯಲ್ಲಿ ಚೈನಾ ದೇಶ ನಮ್ಮ ದೇಶಕ್ಕೆ ದಾಳಿ ಮಾಡುತ್ತೆ. ನಮ್ಮ ದೇಶ ಬಡ ದೇಶ, ಆವಾಗ ನಮ್ಮ ಮಿಲಿಟರಿ ಶಕ್ತಿ ಅಷ್ಟೊಂದು ಇರಲಿಲ್ಲ. ಆ ಸಂದರ್ಭದಲ್ಲಿ ಎ ಮೇರೆ ವತನ್ ಕೆ ಲೋಗ್ ಅಂತ ಹೇಳಿ ಒಂದು ಹಾಡು ಹಾಡ್ತಾರೆ. ಆ ಹಾಡು ಕೇಳ್ತಕ್ಕಂಥ ನಮ್ಮ ಸೈನಿಕರು ಪುನಃ ಚೈನಾ ದೇಶದ ಮೇಲೆ, ಪಾಕಿಸ್ತಾನದ ಮೇಲೆ ಯುದ್ಧ ಆದಾಗ ಆ ಹಾಡನ್ನು ಕೇಳ್ತಾನೆ ಪ್ರಚೋದನೆಗೊಂಡು ನಮ್ಮ ದೇಶದ ಒಂದು ಸ್ವಾಭಿಮಾನ ಉಳಿಸೋಕ್ಕಂತ ಕೆಲಸ ಮಾಡ್ತಾರೆ. ಅಂಥ ಹಾಡನ್ನು ಮೇರೆ ವತನ್ ಕೆ ಲೋಗೋ ಅಂತ ಹೇಳಿ ಹಾಡಾಗಿರ್ತಕ್ಕಂಥ ಲತಾ ಮಂಗೇಶ್ಕರ್ ಅವರು ನಮಗೆಲ್ಲ ಆದರ್ಶರು. ಅವರ ಸ್ಮರಣೆ ಸದಾ ಮಾಡಬೇಕು. ಈ ಜಗತ್ತು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಸಂಗೀತ ಲೋಕದಲ್ಲಿ ಲತಾ ಮಂಗೇಶ್ಕರ್ ಅವರ ಸ್ಮರಣೆ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.